2026ನೆಯ ವರ್ಷದಲ್ಲಿ ಜೂನ್ 18ನೆಯ ತಾರೀಕು ಗುರುಪುಷ್ಯ ಯೋಗ ಇದೆ. ಇದು ತುಂಬ ವಿಶೇಷವಾದ ಗುರುಪುಷ್ಯ ಯೋಗ. ಯಾಕೆ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಗುರು ಬರಲಿಕ್ಕೆ 12 ವರ್ಷಗಳ ಕಾಲ ನಾವು ಕಾಯಬೇಕು. ಅಂಥದ್ರಲ್ಲಿ ಪುನಃ ಪುಷ್ಯ ನಕ್ಷತ್ರದಲ್ಲಿ ಗುರುವಾರ ಬಂದಿರುವಂಥದ್ದು ತುಂಬ ವಿಶೇಷವಾದ ಫಲದಾಯಕ. ಯಾರಿಗೆ ಗುರುಬಲ ಇಲ್ಲ ಅವರು ಗುರುಪುಷ್ಯ ಯೋಗ ಇದ್ದಾಗ ಗುರುಗಳ ಸೇವೆಯನ್ನು ಮಾಡಿದ್ರೆ ತುಂಬ ಬೇಗ ಅವರಿಗೆ ಇಷ್ಟಾರ್ಥ ಸಿಕ್ಕಿಬಿಡುತ್ತೆ. ಅಂದರೆ ನಾವು 1 ವರ್ಷಗಳ ಕಾಲ ಗುರುಬಲವನ್ನು ಕಳೆದುಕೊಂಡಿರ್ತೀವಿ. ಈಗ ಏನು ಮಾಡಬೇಕು, 1 ವರ್ಷ ಪೂರ್ತಿ ನಮಗೆ ಗುರುಗಳ ಸೇವೆ ಮಾಡಲಿಕ್ಕೆ ಆಸಕ್ತಿ ಬರಲ್ಲ, ಶ್ರದ್ಧೆ ಬರಲ್ಲ, ಏನು ಮಾಡಬೇಕು ಗೊತ್ತಾಗೋಲ್ಲ, ಆದರೆ ದುಃಖವನ್ನು ಮಾತ್ರ ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ದೇವರೇ ಯೋಜನೆ ಮಾಡಿರುವಂತಹ ಪರ್ವಕಾಲಗಳು ಇವು. ಅದರಲ್ಲಿ ಗುರುಪುಷ್ಯ ಯೋಗ ಕೂಡ ಒಂದು. ಅಂದರೆ ಗುರುಪುಷ್ಯ ಯೋಗ ಇದ್ದಾಗ ನಾವು ಗುರುಗಳ ಸೇವೆಯನ್ನು ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಖಂಡಿತ ಅವರಿಗೆ ಗುರುಬಲ ಸಿಗುತ್ತೆ. ಗುರುಬಲ ಇಲ್ಲದ ರಾಶಿಗಳಿಗೂ ಕೂಡ ಗುರುಬಲ ಸಿಗುತ್ತೆ. ಈಗ ಸುಮಾರು 7-8 ರಾಶಿಗಳಿಗೆ ಗುರುಬಲ ಇಲ್ಲ ಈ ವರ್ಷ. ವಾಸ್ತವವಾಗಿ ಗುರು ಕರ್ಕಾಟಕದಲ್ಲಿದ್ದಾಗ ತನ್ನ ಉಚ್ಚ ಸ್ಥಾನ, ಅದು ಸಿಂಹಾಸನದಲ್ಲಿ ಗುರು ಕುಳಿತಾಗ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತಾನೆ. ಆದರೂ ಕೂಡ ಜ್ಯೋತಿಷ್ಯದ ಪ್ರಕಾರ 1, 3, 6, 8 ಎಲ್ಲ ಮನೆಗಳಲ್ಲಿ ಗುರು ಅವನು ಬಲವನ್ನು ಕೊಡೋಲ್ಲ ಅಂತ ಇದೆ. ಆ ನಿಯಮಕ್ಕೆ ಅನುಸಾರಿಯಾಗಿ ಕೆಲವು ರಾಶಿಗಳಿಗೆ ಗುರುಬಲ ಇಲ್ಲ. ಆ ರಾಶಿಗಳ ಬಗ್ಗೆ ನಾನೀಗ ಹೇಳ್ತಾ ಹೋಗ್ತೀನಿ. ಉದಾಹರಣೆಗೆ ಕರ್ಕಾಟಕ ರಾಶಿಯೇ. ಕರ್ಕಾಟಕ ರಾಶಿ ಗುರುವಿನ ಉಚ್ಚಸ್ಥಾನ ಆದರೂ ಕೂಡ ಗೋಚಾರದಲ್ಲಿ, ಅದೇ ರಾಶಿಯಲ್ಲಿ ತುಂಬ ಒಳ್ಳೆಯದು ಜನ್ಮಗುರು, ಆದರೆ ಗೋಚಾರದಲ್ಲಿ ಜನ್ಮಗುರು ಹೇಳೋಲ್ಲ. ಜನ್ಮಗುರು ವಿಶೇಷವಾಗಿ ಅವನು ಆಧ್ಯಾತ್ಮಿಕದ ಕಡೆ ಕರೆದುಕೊಂಡು ಹೋಗಿಬಿಡ್ತಾನೆ. ಲೌಕಿಕವಾದ ಸುಖಗಳನ್ನು ಕೊಡೋದಿಲ್ಲ. ಗುರುವಿನ ಸ್ವಭಾವವೇ ಗೋಚಾರದಲ್ಲಿರುವಂತಹ ಗುರು ಅವನು ಆಧ್ಯಾತ್ಮಿಕದ ಕಡೆ ಕರೆದುಕೊಂಡು ಹೋಗೋದೇ ಅವನ ಕೆಲಸ. ಆದರೆ ಕೆಲವರಿಗೆ ಬಿಟ್ಟು, ಈಗ 5, 7, 11, 2 ಈ ಮನೆಗಳ ಗುರು ಒಳ್ಳೆಯದನ್ನು, ಲೌಕಿಕ ಸುಖವನ್ನು ಕೊಡ್ತಾನೆ, ಆಧ್ಯಾತ್ಮಿಕ ಸುಖವನ್ನು ಕೂಡ ಕೊಡ್ತಾನೆ. ಉಳಿದವರಿಗೆ ಕೇವಲ ಆಧ್ಯಾತ್ಮಿಕ ಕಡೆ ಮಾತ್ರ ಯಾತ್ರೆ ಇರುತ್ತೆ, ಲೌಕಿಕ ಸುಖ ಸಿಗೋದಿಲ್ಲ. ಅದರಲ್ಲಿ ಕರ್ಕಾಟಕ ರಾಶಿಯವರಿಗೂ ಕೂಡ ಈ ವರ್ಷ ಗುರುಬಲ ಇಲ್ಲ. ಆದ್ದರಿಂದ ಜನ್ಮಗುರು ಇರುವಂಥವರು ವಿಶೇಷವಾಗಿ ಗುರುಪುಷ್ಯ ಯೋಗದ ದಿವಸ ಗುರುಗಳ ಆರಾಧನೆಯನ್ನು ಮಾಡಬೇಕು, ಗುರು ಸ್ಮರಣೆಯನ್ನು ಮಾಡಬೇಕು, ಹಾಗೂ ಗುರುಗಳ ನಿಮಿತ್ತವಾಗಿ ದಾನ ದ್ರವ್ಯವನ್ನು ನೀಡ್ತಾ ಹೋಗಬೇಕು. ಮತ್ತು ವೃಷಭ ರಾಶಿಯವರಿಗೆ 3ನೆಯ ಮನೆಯಲ್ಲಿ ಗುರು ಬರ್ತಾನೆ. ಮೇಷ, ವೃಷಭದಿಂದ 3ನೇ ಮನೆ ಕರ್ಕಾಟಕ ರಾಶಿ. ಅಂದರೆ 3ನೇ ಮನೆ ಗುರು ಕೂಡ ಅದು ಸಹೋದರ ಸ್ಥಾನ ಅಲ್ವಾ. ಅಲ್ಲಿ ಆ ಗುರು ಇರೋದರಿಂದಾಗಿ ಅವರಿಗೆ ಮಾಡುವಂತಹ ಪ್ರಯತ್ನಗಳಲ್ಲಿ ವೈಫಲ್ಯ ಉಂಟಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದಾಗಲೂ ಕೂಡ ಅವರಿಗೆ ವೈಫಲ್ಯ ಉಂಟಾಗುತ್ತೆ, ಕೆಲಸಗಳಾಗೋದಿಲ್ಲ. ಸಹೋದರರ ಜೊತೆಯೂ ಕೂಡ ಅವರ ಒಡನಾಟಗಳು ಸರಿ ಹೋಗೋದಿಲ್ಲ. ಇದೆಲ್ಲ ಸಮಸ್ಯೆಗಳು ವೃಷಭ ರಾಶಿಯವರು ಎದುರಿಸ್ತಾರೆ. ಮತ್ತು ಈ ವರ್ಷ ಗುರುಬಲ ಇಲ್ಲ, ಆದ್ದರಿಂದ ಅವರಿಗೆ ಯಾವ ರೀತಿಯಾದ ಪ್ರಗತಿಗಳಿಗೂ ಕೂಡ ಅವಕಾಶಗಳಿರೋದಿಲ್ಲ. ಇಂಥವರು ಗುರುಪುಷ್ಯ ಯೋಗ ಇದ್ದಾಗ ಅವರು ವಿಶೇಷವಾಗಿ ಗುರುಗಳ ಆರಾಧನೆಯನ್ನು ಮಾಡಿದರೆ ಅದು ತುಂಬ ವಿಶೇಷ ಫಲದಾಯಕವಾಗುತ್ತೆ. ನಾನು ಏನು ಮಾಡ್ಬೋದು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಯಾವ ರಾಶಿಯವರಿಗೆ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಮಾತ್ರ ನಾನು ಇಲ್ಲಿ ಮೊದಲು ಉಲ್ಲೇಖ ಮಾಡ್ತೇನೆ. ಆದ್ದರಿಂದ ನೀವು ಕೊನೆಯಲ್ಲಿ ಹೇಳುವಂತಹ ಪ್ರಾಯಶ್ಚಿತ್ತವನ್ನು ಕೂಡ ಕೇಳಿಕೊಂಡು ನೀವು ಅನುಷ್ಠಾನವನ್ನು ಮಾಡಬೇಕು. ಮತ್ತು ಮೇಷರಾಶಿಯವರಿಗೆ 4ನೆಯ ಮನೆ ಗುರು ಸುಖ ಸ್ಥಾನ ಆಗುತ್ತೆ. ಕರ್ಕಾಟಕ ರಾಶಿ ಮೇಷರಾಶಿಯವರಿಗೆ ಸುಖ ಸ್ಥಾನ ಅದು. ಮತ್ತು ಉತ್ತಮ ವಿದ್ಯೆ ಪಡೆದುಕೊಳ್ಳುವಂಥದ್ದು, ಸುಖ, ಆಮೇಲೆ ವಾಹನ ಖರೀದಿ, ಇದೆಲ್ಲವೂ ಕೂಡ 4ನೇ ಮನೆ ಹೇಳುತ್ತೆ. ಗುರು ಅದು ಯಾವುದನ್ನು ಕೂಡ ಕೊಡೋಲ್ಲ, ಸುಖವನ್ನು ಕೂಡ ಕೊಡೋಲ್ಲ, ವಾಹನಾದಿಗಳನ್ನು ಕೂಡ ಕೊಡೋಲ್ಲ, ಬಂಗಲೆ ಮನೆ ಕೊಡೋಲ್ಲ. ಇದೆಲ್ಲ ಸಮಸ್ಯೆ ಆಗುತ್ತೆ ಮೇಷರಾಶಿಯವರಿಗೆ ಗುರುಬಲ ಇಲ್ಲದ ಕಾರಣ. ಆದ್ದರಿಂದ ಅವರು ಕೂಡ ಗುರುಪುಷ್ಯ ಯೋಗ ಇದ್ದಾಗ ಗುರುಗಳ ಸೇವೆಯನ್ನು ಮಾಡಬೇಕು, ತನ್ಮೂಲಕ ಅವರು ವರವನ್ನು ಪಡೆದುಕೊಳ್ಬೇಕು. ಮತ್ತು ಮುಂದಿನ ರಾಶಿ ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಬರ್ತಾನೆ. ಆದ್ದರಿಂದ ಅವರಿಗೂ ಕೂಡ ಗುರುಬಲ ಇಲ್ಲ. 6ನೇ ಮನೆ ಅದು ರೋಗಸ್ಥಾನ, ಶತ್ರುಸ್ಥಾನ ಅಂತ. ಶತ್ರು ಅಂದರೆ ರಣಭೂಮಿಯಲ್ಲಿ ಗುರುಗಳನ್ನು ನಿಲ್ಲಿಸಿಬಿಟ್ರೆ ಏನಾಗುತ್ತೆ, ಅವರು ಜ್ಞಾನವನ್ನು ಕೊಡುವಂಥವರು, ಅವರು ಜ್ಞಾನದ ದೀವಿಟಿಗೆ ಇದ್ದ ಹಾಗೆ. ಅವರನ್ನು ಕರೆದುಕೊಂಡು ಹೋಗಿ ನಾವು ರಣರಂಗದಲ್ಲಿ ನೆಲೆಸಿದ್ರೆ ಏನಾಗುತ್ತೆ. ಆದ್ದರಿಂದ ಕುಂಭರಾಶಿಯವರಿಗೂ ಕೂಡ ಈ ಬಾರಿ ಗುರುಬಲ ಇಲ್ಲ. ಅವರು ಕೂಡ ಗುರುಪುಷ್ಯ ಯೋಗ ಇದ್ದಾಗ ಗುರುಗಳ ಆರಾಧನೆಯನ್ನು ಮಾಡಬೇಕು. ಮತ್ತು ಮುಂದೆ ಧನುರಾಶಿಯವರಿಗೂ ಕೂಡ ಗುರುಬಲ ಇಲ್ಲ. ಅವರಿಗೆ ಅಷ್ಟಮ ಗುರು ಆಗ್ತಾನೆ. ಅಷ್ಟಮ ಸ್ಥಾನ ಅದು ಆಯುಷ್ಯ ಸ್ಥಾನ, ಮರಣ ಸ್ಥಾನ,
ಮಾಂಗಲ್ಯ ಸ್ಥಾನ ಹೀಗೆಲ್ಲ ಕರೀತಾರೆ ಅಷ್ಟಮ ಸ್ಥಾನವನ್ನು. ಅಲ್ಲಿ ಗುರು ಇದ್ದರೂ ಕೂಡ ಅವನು ಆಯುಷ್ಯಕ್ಕೆ ತೊಂದರೆ ಮಾಡ್ತಾನೆ, ಆರೋಗ್ಯಕ್ಕೆ ತೊಂದರೆ ಮಾಡ್ತಾನೆ, ಅಂದರೆ ಅವೆಲ್ಲ ಸಿಗೋದಿಲ್ಲ ಅಂತ. ಆದ್ದರಿಂದ ಅವರಿಗೂ ಕೂಡ ಗುರುಬಲ ಇಲ್ಲ. ಮತ್ತು ಮುಂದೆ ತುಲಾ ರಾಶಿಯವರಿಗೆ 10ನೇ ಮನೆ ಗುರು, ವ್ಯವಹಾರ ಸ್ಥಾನ 10ನೇ ಮನೆ. ಅಲ್ಲಿ ಗುರು ಇದ್ದಾಗ ಅವನು ಲೌಕಿಕ ವ್ಯವಹಾರಗಳಲ್ಲಿ ಆಶಾಭಂಗವನ್ನು ಮಾಡ್ತಾನೆ. ಅವರಿಗೆ ಲೌಕಿಕ ವ್ಯವಹಾರದಲ್ಲಿ ಪ್ರಗತಿ ಸಿಗೋದಿಲ್ಲ. ಗುರುವಿನ ಅಭಿಪ್ರಾಯ ಏನು ಅಂದರೆ, ನೀನು ಲೌಕಿಕ ವ್ಯವಹಾರ ಮಾಡಬೇಡ, ಜ್ಞಾನವನ್ನು ಸಂಪಾದನೆ ಮಾಡು, ದೇವರ ಧ್ಯಾನ ಮಾಡು ಅನ್ನೋದು ಗುರುವಿನ ಅಭಿಪ್ರಾಯ. ಆದರೆ ನಾವು ಕೇಳೋಲ್ಲ, ನಮಗೆ ಲೌಕಿಕ ಸುಖವೂ ಬೇಕು ಅಂತ ನಾವು ಹಠ ಮಾಡ್ತೀವಿ. ಆದ್ದರಿಂದ ತುಲಾ ರಾಶಿಯವರಿಗೂ ಕೂಡ ಗುರುಬಲ ಇಲ್ಲ. ಮತ್ತೊಂದು ಸಿಂಹರಾಶಿ, ಕರ್ಕಾಟಕ ರಾಶಿಯ ಮುಂದಿನ ರಾಶಿ ಸಿಂಹರಾಶಿ. ಅವರಿಗೆ ದ್ವಾದಶದಲ್ಲಿ ಗುರು ಬರ್ತಾನೆ. ಆದ್ದರಿಂದ ಅವರಿಗೂ ಕೂಡ ಗುರುಬಲ ಇಲ್ಲವೇ ಇಲ್ಲ. ವ್ಯಯಸ್ಥಾನದಲ್ಲಿ ಗುರು ಇದ್ದಾಗ ಅವನು ಹಾಗೆ ಆಗಲಿ ನಾನು ವ್ಯಯವನ್ನೇ ಮಾಡ್ತೀನಿ ಅಂತ ಹೇಳ್ತಾನೆ ಗುರು. ಯಾಕೆಂದರೆ ಅವನಿಗೆ ಆಧ್ಯಾತ್ಮಿಕ ಜ್ಞಾನಾದಿಗಳೇ ಬೇಕು. ಈ ವ್ಯಯ ಇವೆಲ್ಲವೂ ಕೂಡ ಅವನಿಗಿಷ್ಟ. ರೋಗ ಸ್ಥಾನದಲ್ಲಿ ಇದ್ದರೆ ಅವನು ಆಯಿತು ನೀನು ರೋಗ ಅನುಭವಿಸು, ಆಧ್ಯಾತ್ಮಿಕ ಕಡೆ ಬಾ ಅಂತಾನೆ. ಹೀಗೆ ಆದ್ದರಿಂದ ಯಾವ ಯಾವ ಮನೆ ಏನೇನು ಕೊಡುತ್ತೋ ಅದನ್ನೇ ಗುರು ಕೂಡ ಕೊಟ್ಟುಬಿಡ್ತಾನೆ. ಅದಕ್ಕೋಸ್ಕರ ಇಷ್ಟು ಮನೆಗಳಲ್ಲಿ ಗುರು ಇರಬಾರ್ದು ಅಂತ, ಗುರು ಬಂದರೆ ಗುರುಬಲ ಇರೋದಿಲ್ಲ ಅಂತ ನಮ್ಮ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಆದ್ದರಿಂದ ಇವರೆಲ್ಲರೂ ಕೂಡ ವಿಶೇಷವಾಗಿ ಕರ್ಕಾಟಕ ರಾಶಿಯವರು, ವೃಷಭ ರಾಶಿಯವರು, ಮೇಷರಾಶಿ, ಕುಂಭರಾಶಿ ಮತ್ತು ಧನುರಾಶಿ, ತುಲಾರಾಶಿ ಹಾಗೂ ಸಿಂಹರಾಶಿ, ಈ ರಾಶಿಯವರು ವಿಶೇಷವಾಗಿ ಗುರುಪುಷ್ಯ ಯೋಗವನ್ನು ಆಚರಣೆ ಮಾಡಬೇಕು. ಏನು ಗುರುಪುಷ್ಯ ಯೋಗ ಆಚರಣೆ ಅಂದರೆ ಹೇಗೆ ಅಂತಂದರೆ, ಅವರು ಬೆಳಿಗ್ಗೆ ಎದ್ದ ಕೂಡಲೇ ಅವರು ಗುರು ವೇದವ್ಯಾಸ ದೇವರ ಸ್ಮರಣೆಯನ್ನು ಮಾಡಬೇಕು, ಅಥವಾ ಹಯಗ್ರೀವ ಲಕ್ಷ್ಮೀ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡಬೇಕು. ಅವರು ಎಲ್ಲಿ ಇದ್ದಾರೆ ಅಂತಂದರೆ, ದೇವಲೋಕದಲ್ಲಿ ಎಲ್ಲ ದೇವತೆಗಳಿಗೂ ಕೂಡ ಪಾಠ ಮಾಡ್ತಾ ಕುಳಿತಿರುವಂತಹ ಒಂದು ಬೃಹಸ್ಪತ್ಯಾಚಾರ್ಯರು. ಅವರು ಎತ್ತರದ ಒಂದು ಪೀಠದಲ್ಲಿ ಕುಳಿತಿದ್ದಾರೆ. ಸಿಂಹಾಸನ ಬೇಡ, ಸಿಂಹಾಸನ ಇಂದ್ರದೇವರದ್ದು. ಇವರು ಸಿಂಹಾಸನದಲ್ಲಿ ಕುಳಿತಿರೋದಿಲ್ಲ, ಇವರು ಒಂದು ಜ್ಞಾನಪೀಠದಲ್ಲಿ ಕುಳಿತಿರ್ತಾರೆ ಬೃಹಸ್ಪತ್ಯಾಚಾರ್ಯರು. ಅವರ ಬಳಿ ಎಲ್ಲ ದೇವತೆಗಳು ಕೂಡ ಪಾಠವನ್ನು ಕೇಳ್ತಾ ಇರ್ತಾರೆ, ಆ ತತ್ವವನ್ನು ಉಪದೇಶ ಪಡೆದುಕೊಳ್ತಿರ್ತಾರೆ. ಅವರ ಹೃದಯದಲ್ಲಿ ವೇದವ್ಯಾಸ ದೇವರು ಇದ್ದಾರೆ ಅಂತ ಚಿಂತನೆ ಮಾಡಿದ್ರೆ ಗುರುಬಲ ಬಂದಂತೆ. ಇದಕ್ಕಿಂತ ಒಳ್ಳೆಯ ಅನುಸಂಧಾನ ಬೃಹಸ್ಪತ್ಯಾಚಾರ್ಯರಿಗೆ ಇಷ್ಟವಾದ್ದು ಇನ್ಯಾವುದೂ ಇಲ್ಲ. ಕಡಲೆಬೇಳೆ ದಾನದಿಂದ ಎಷ್ಟು ಖುಷಿ ಆಗುತ್ತೋ ಅದರ ಲಕ್ಷಪಟ್ಟು ಖುಷಿ ಅವರಿಗೆ ಅವರ ಹೃದಯದಲ್ಲಿರುವ ವೇದವ್ಯಾಸ ದೇವರನ್ನು ಚಿಂತನೆ ಮಾಡಿದ್ರೆ ಅವರಿಗೆ ಬಂದುಬಿಡುತ್ತೆ. ನಿಮಗೆ ಗೊತ್ತು ಗುರುಪೂರ್ಣಿಮೆ ಅಂತ. ಗುರುಪೂರ್ಣಿಮೆ ಅಂದರೆ ಏನು ಮಾಡ್ತೀರಿ? ಗುರುಗಳ ಆರಾಧನೆ ಅಂದರೆ ವೇದವ್ಯಾಸ ದೇವರ, ಅದು ವ್ಯಾಸಪೂರ್ಣಿಮೆ ಆರ್ ಗುರುಪೂರ್ಣಿಮೆ ಅಂತಲೇ ಬರೀತಾರೆ ಪಂಚಾಂಗದಲ್ಲಿ. ಅಂದರೆ ಇದು ವೇದವ್ಯಾಸ ದೇವರ ಆರಾಧನೆಯನ್ನೇ ನಾವು ಮಾಡೋದು. ಅದರಿಂದ ನಮಗಿಲ್ಲಿ ಗುರು ಅನ್ನೋ ಶಬ್ದ ಕೇಳಿದ ಆ ಕ್ಷಣ ಯಾವಾಗಲೂ ನಮಗೆ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ವೇದವ್ಯಾಸ ದೇವರ ಸ್ಮರಣೆ ಬರಲೇಬೇಕು. ಅದರ ಬದರಿಕಾಶ್ರಮದಲ್ಲಿ ಕುಳಿತಿರುವಂಥ ವೇದವ್ಯಾಸ ದೇವರ ಸ್ಮರಣೆ ಬರಬೇಕು. ಇದನ್ನು ನೀವು ಖಂಡಿತ ನೆನಪಿಟ್ಕೊಳ್ಳಿ. ಹೀಗೆ ಬೃಹಸ್ಪತ್ಯಾಚಾರ್ಯರ ಹೃದಯದಲ್ಲಿ ವೇದವ್ಯಾಸ ದೇವರು ಇದ್ದು ನಮ್ಮ ಇಷ್ಟಾರ್ಥ ಏನಿದೆ, ಈ ವರ್ಷ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಮನೆ, ಮಕ್ಕಳು ಅಥವಾ ಮದುವೆ ಅಥವಾ ಕೆಲಸ, ಪ್ರಮೋಷನ್ನು ಏನಿದೆ ಅದನ್ನು ಅವರ ಮುಂದೆ ನಾವು ಸಮರ್ಪಣೆ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು. ಹೀಗಿದೆ ನನ್ನ ಅಪೇಕ್ಷೆ, ತಾವು ಇದಕ್ಕೆ ವರ ಕೊಡ್ತೀರಾ ಅಂತ ಕೇಳಬೇಕು. ಅವರು ಕಣ್ಣು ಆಡಿಸ್ತಾರೆ, ಅವರು ತುಟಿಯಲ್ಲಿ ಮಂದಹಾಸ ಬೀರ್ತಾರೆ. ಹೌದು ಅಂತ ಆಗಿದ್ರೆ ಅವರು ಹೌದು ಅಂತಾರೆ. ಇಲ್ಲ ನೀನು ಬೇರೆ ಮಾರ್ಗದಲ್ಲಿ ಹೋಗಿ ಬೇರೆ ಮಾರ್ಗದಲ್ಲಿ ಹೋಗು ಅಂತ ಆಗಿಂದಾಗಲೇ ಉತ್ತರ ಕೊಟ್ಬಿಡ್ತಾರೆ ಅವರು. ಸ್ವಲ್ಪ ಡೆಪ್ತು ಹೋದರೆ ಸಾಕು. ನಾವು ಬೆಳಿಗ್ಗೆ ಎದ್ದಾಕ್ಷಣ ಅಥವಾ ರಾತ್ರಿ ಮಲಗುವಾಗ ಅಥವಾ ಏಕಾಂತದಲ್ಲಿ ಅಥವಾ ದೇವರ ಮನೆಯಲ್ಲಿ ಬಾಗಿಲು ಹಾಕಿಕೊಂಡು 1 ನಿಮಿಷ ಸಾಕು, 1 ನಿಮಿಷ 2 ನಿಮಿಷ ನಾವು ಧ್ಯಾನಕ್ಕೆ ಟ್ರಾನ್ಸ್ ಲೆವೆಲ್ಗೆ ಹೋದ ತಕ್ಷಣ ಅವರು ನಮಗೆ ಉತ್ತರವನ್ನು ಕೊಟ್ಟು ಬಿಡ್ತಾರೆ. ಅದೇ ಥರ ನಾವು ಮುಂದುವರೆದ್ರೆ ಅದು ತುಂಬ ನಮಗೆ ಶ್ರೇಯಸ್ಸಾಗುತ್ತೆ. ಗುರುಪುಷ್ಯ ಯೋಗದಲ್ಲಿ ಇಂಥ ಅತೀಂದ್ರಿಯ ಗೋಚರಗಳು ನಮಗೆ ಉಂಟಾಗುತ್ತೆ. ಅದನ್ನು ನೀವು ಗಮನಿಸಿ. ಇದು ನೀವು ಮಾಡಬೇಕಾಗಿರುವಂಥ ಒಂದು ಕೆಲಸ. ಮತ್ತು ನೀವು ವಿಶೇಷವಾಗಿ ಬೃಹಸ್ಪತ್ಯಾಚಾರ್ಯರ ಸ್ಮರಣೆಯನ್ನು ಮಾಡಬೇಕು. ಬೃಹಸ್ಪತ್ಯಾಚಾರ್ಯರು ಸಾಮಾನ್ಯ ಅಲ್ಲ, ಎಲ್ಲ ದೇವತೆಗಳಿಗೂ ಕೂಡ ಗುರು ಸ್ಥಾನದಲ್ಲಿ ಇರುವಂಥವರು ಬೃಹಸ್ಪತ್ಯಾಚಾರ್ಯರು. ಎಲ್ಲ ದೇವತೆಗಳು ಕೂಡ ಬೃಹಸ್ಪತ್ಯಾಚಾರ್ಯರು ಹಾಗೂ ತಾರ ಅವರ ಪತ್ನಿ ಅವರಿಬ್ಬರನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಅವರಿಂದ ಜ್ಞಾನವನ್ನು ಪಡೆದುಕೊಳ್ತಾನೆ ಇರ್ತಾರೆ. ಮತ್ತು ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳು ಕೂಡ ಬೃಹಸ್ಪತ್ಯಾಚಾರ್ಯರ ಬಳಿ ಕೈ ಮುಗಿದು ಕುಳಿತಿರ್ತಾರೆ. ಸೂರ್ಯ ಆಗಲಿ, ಚಂದ್ರ ಆಗಲಿ, ಶುಕ್ರ, ಶನಿ, ರಾಹು, ಕೇತು, ಬುಧ, ಚಂದ್ರ ಎಲ್ಲರೂ ಕೂಡ ಕೈ ಮುಗಿದು ಅವರ ಅಪ್ಪಣೆಯನ್ನು ಶಿರಸಾವಹಿಸಲಿಕ್ಕೆ ಕಾಯ್ತಾ ಇರ್ತಾರೆ. ಅಷ್ಟು ದೊಡ್ಡ ದೇವತೆ ಬೃಹಸ್ಪತ್ಯಾಚಾರ್ಯರು. ಈ ಒಂದು ಸನ್ನಿವೇಶ ನಮ್ಮ ಹೃದಯದಲ್ಲಿ ಅಚ್ಚು ಮೂಡಬೇಕು. ಆಯಿತಾ? ನಾನು ಹೇಳ್ತಾ ಇರುವಂಥ ವಿಷಯ
100ಕ್ಕೆ 100 ಸತ್ಯವಾದ ಸಂಗತಿ. ಇಲ್ಲಿ ಯಾವ ಅಡ್ವರ್ಟೈಸ್ಮೆಂಟ್ ಅಲ್ಲ, ಇನ್ನೊಂದಲ್ಲ, ಸತ್ಯವಾದ ಸಂಗತಿ. ಶಾಸ್ತ್ರದಲ್ಲಿ ಇರೋದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ಇದು ನಿಮಗೆ ಸಿಗೋಲ್ಲ. ಯಾಕೆಂದರೆ ನೀವು ಜ್ಯೋತಿಷ್ಯ ಅಂತ ನೀವು ಕೇಳಲಿಕ್ಕೆ ಹೋದರೆ ಎಲ್ಲ ಗ್ರಹಗಳನ್ನು ಕೂಡ ಕಲಸು ಮಾಡಿ ಎಲ್ಲರೂ ಕೂಡ ಏನೋ ಒಂದು ಒಂದು ಜಡವಾದ ಗ್ರಹಗಳಂತೆ ಹೇಳಿಬಿಡ್ತಾರೆ. ಮನಸ್ಸಿಗೆ ನೋವಾಗುತ್ತೆ. ಹಾಗಲ್ಲ, ತುಂಬ ದೊಡ್ಡ ಭಕ್ತಿಯನ್ನು ಹೊಂದಿರುವಂಥ ದೊಡ್ಡ ಜ್ಞಾನದ ದೇವತೆ ಅದು ಗುರುಗ್ರಹ. ಅವರಿಗೆ ಇರುವ ಶಕ್ತಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನವಗ್ರಹ ದೇವತೆಗಳನ್ನು ಕೂಡ ನಿಯಮನ ಮಾಡುವಂಥವರು ಅದು ಬೃಹಸ್ಪತ್ಯಾಚಾರ್ಯರು. ಆದ್ದರಿಂದ ಗುರುಹು ಜೀವಕಾರಕ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ನಾವು ವೇದಾಂತವನ್ನು ಓದಿ ಜ್ಯೋತಿಷ್ಯವನ್ನು ಓದಬೇಕು. ಕೇವಲ ಜ್ಯೋತಿಷ್ಯವನ್ನೇ ಓದಲಿಕ್ಕೆ ಹೋದರೆ ಅದು ಕೇವಲ ಒಂದು ಭೌತಿಕ ವಿಶ್ಲೇಷಣೆ ಆಗುತ್ತೆ ಅಷ್ಟೇ ಹೊರತು ಆಯಾ ನವಗ್ರಹ ದೇವತೆಗಳ ಹೃದಯಕ್ಕೆ ಮುಟ್ಟುವ ತತ್ವ ಆಗೋಲ್ಲ. ನಾವು ಯಾವತ್ತೂ ಕೂಡ ನವಗ್ರಹ ದೇವತೆಗಳ ಮನಸ್ಸಿನ ಜೊತೆ ನಮ್ಮ ಮನಸ್ಸನ್ನು ಕನೆಕ್ಟ್ ಮಾಡಿಕೊಂಡು ನಾವು ಜ್ಯೋತಿಷ್ಯವನ್ನು ಅನುಭವಿಸಬೇಕು. ಆದ್ದರಿಂದ ಆ ವೇದಾಂತ ಬಿಟ್ಟು ಜ್ಯೋತಿಷ್ಯ ಯಾವತ್ತೂ ಕೂಡ ಅದು ಅರ್ಥಹೀನವಾಗುತ್ತೆ. ಆದ್ದರಿಂದ ವೇದಾಂತದಲ್ಲಿ ಹೇಳಿರುವಂಥದ್ದು ಗುರುಗಳ ಸ್ಥಾನ ಅದು ಅತ್ಯುನ್ನತವಾಗಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನ ನಾವು ಮೊದಲು ಈ ಜ್ಞಾನ ಪಡೆದುಕೊಳ್ಳೋದ್ರಿಂದಲೇ ನಮಗೆ ಗುರುಪುಷ್ಯಯೋಗ ಸಾರ್ಥಕ ಆಗಿಬಿಡುತ್ತೆ. ಯಾಕೆಂದರೆ ಯಾವತ್ತೂ ಕೂಡ ಅವರಿಗೆ ನೀವು 1000 ಆಹುತಿ ಸುರೀರಿ ಹೋಮದ ಕೊಂಡವಳಿಗೆ, ಅವ್ರಿಗದು ಅವ್ರಿಗೂ ಭಾರ ಆಗುತ್ತೆ. ತಲೆ ಮೇಲೆ ಏನೋ ಭಾರ ಇಟ್ಟಾಗೆ ಆಗುತ್ತೆ. ಅದೇ ಅವರ ಬಗ್ಗೆ ನೀವು ತಿಳ್ಕೊಳ್ಳಿ, ಅವರ ಬಗ್ಗೆ ಯಥಾರ್ಥ ಜ್ಞಾನ ಹೊಂದಿ, ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ. ಜ್ಞಾನ ಮೊದಲು ಮುಖ್ಯ. ಅದಾದಮೇಲೆ ಭಕ್ತಿ ಮಾಡಬೇಕು. ಜ್ಞಾನ ಇಲ್ಲದೆ ಭಕ್ತಿ ಮಾಡಿದ್ರೆ ಅದೊಂಥರ ಹೇಸಿಗೆ ಆಗುತ್ತೆ, ಕಷ್ಟ ಆಗುತ್ತೆ. ನಮ್ಮ ಬಗ್ಗೆ ಯಾರೊಬ್ಬರು ಭಕ್ತಿ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ನಮಗೂ ಅವರು ಅನುಸಂಧಾನ ಮಾಡೋ ವಿಷಯಕ್ಕೂ ನಮಗೂ ಅದಕ್ಕೂ ಸಂಬಂಧವೇ ಇರಲ್ಲ. ನಾವೇನೋ ವೇದಾಂತ ಓದ್ಕೊಂಡು ಕೂತಿರ್ತೀವಿ, ಅವ್ರು ಭಕ್ತಿ ಮಾಡೋರು, ನೀನು ದೊಡ್ಡ IAS ಆಫೀಸರು, ನೀನು ದೊಡ್ಡ IAS ಆಫೀಸರನ್ನು ಭಕ್ತಿ ಮಾಡಿದ್ರೆ ನಮಗದು ಹೇಸಿಗೆ ಆಗುತ್ತೆ. ನಾವು ಅದು ಓದಿರಲ್ಲ, ನಮ್ಗೆ ಅದು ಗೊತ್ತೂ ಇರೋಲ್ಲ, ಹಾಗಾಗಿಬಿಡುತ್ತೆ. ಅದಕ್ಕೆ ಯಾವತ್ತು ಜ್ಞಾನ ಮುಖ್ಯ, ಅವ್ರ ಬಗ್ಗೆ ನಾಲೆಡ್ಜ್ ಮುಖ್ಯ. ಮೊದಲು ಜ್ಞಾನ ಪಡೆದುಕೊಂಡು ಆಮೇಲೆ ನಾವು ಅವರಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಹೊಂದಬೇಕು. ಆಯಿತಾ? ಆದ್ದರಿಂದ ನಾವು ಈ ಗುರುಪುಷ್ಯಯೋಗದಲ್ಲಿ ಗುರುಗಳ ಬಗ್ಗೆ ಒಂದು ಜ್ಞಾನವನ್ನು ಪಡೆದುಕೊಳ್ಬೇಕು. ಅದಾದಮೇಲೆ ನಾವು ಆ ಗುರುಗಳನ್ನು ಉದ್ದೇಶ ಮಾಡಿ ಏನಾದರೂ ದಾನವನ್ನು ಮಾಡಬೇಕು. ಹಾಗೂ ದಾನವನ್ನು ಮಾಡೋದು ಅಷ್ಟೇ ಅಲ್ಲದೆ ಯಾರು ಗುರುಗಳಿದ್ದಾರೆ ಅವ್ರಿಗೇನಾದರೂ ಒಂದು ಗುರು ಕಾಣಿಕೆಯನ್ನು ನಾವು ಸಮರ್ಪಣೆ ಮಾಡಿದ್ರೂ ಸಾಕು. ಇಲ್ಲದೇ ಇದ್ದರೆ ನಾವು ಶ್ರೀರಾಘವೇಂದ್ರ ಅಂತ ನಾಮಲೇಖನ ಮಾಡ್ಬೋದು, ರಾಯರ ಮಠಗಳಿಗೆ ಹೋಗಿ ಸೇವೆಯನ್ನು ಮಾಡ್ಬೋದು. ಆದರೆ ಇಲ್ಲಿ ಗುರು ಅಂದರೆ ರಾಯರಲ್ಲ, ರಾಯರೇ ಬೇರೆ, ಬೃಹಸ್ಪತ್ಯಾಚಾರ್ಯರೇ ಬೇರೆ, ಸಂಬಂಧವೇ ಇಲ್ಲ, ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ಲ. ಸುಮ್ಮನೆ ಶಬ್ದ ಮಾತ್ರ ಹತ್ತಿರ ಇದೆ ಅಷ್ಟೇ. ಗುರುವಾರ ಅಂದರೆ ಅದು ರಾಯರ ವಾರ ಅಲ್ಲ, ಅದು ಬೃಹಸ್ಪತ್ಯಾಚಾರ್ಯರ ವಾರ. ಅಂದರೆ ಗುರುರಾಯರಲ್ಲಿ ಬೃಹಸ್ಪತ್ಯಾಚಾರ್ಯರ ವಿಶೇಷ ಸನ್ನಿಧಾನ ಇದೆ. ಆದ್ದರಿಂದ ನಾವು ಗುರುವಾರದ ದಿವಸ ರಾಯರ ಆರಾಧನೆಯನ್ನು ಹೆಚ್ಚು ಮಾಡ್ತೀವಿ. ಆವಾಗ ಬೃಹಸ್ಪತ್ಯಾಚಾರ್ಯರು ಬೇಗ ನಮಗೆ ಸಿಗ್ತಾರೆ ಅಂತ ಹಾಗೆ ಅಭಿಪ್ರಾಯ. ಆದ್ದರಿಂದ ಬೃಹಸ್ಪತ್ಯಾಚಾರ್ಯರನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು. ಗುರುವಾರ ಆದ್ದರಿಂದ ರಾಯರ ಅನುಗ್ರಹವನ್ನು ಕೂಡ ಪಡೆದುಕೊಳ್ಬೇಕು. ರಾಯರಲ್ಲಿ ಬೃಹಸ್ಪತ್ಯಾಚಾರ್ಯರು ವಿಶೇಷವಾಗಿ ಸನ್ನಿಹಿತರಾಗಿರ್ತಾರೆ. ಅದರಿಂದ ನಮಗೆ ಬೇಗ ಫಲ ಸಿಗುತ್ತೆ. ಅದರಿಂದ ರಾಯರ ಆರಾಧನೆ ಮಾಡಬೇಕು. ಶ್ರೀರಾಘವೇಂದ್ರ ಅಂತ ಬರೀಬೇಕು, ಅಥವಾ ರಾಯರ ಮಠಗಳಿಗೆ ಹೋಗಿ ನೀವು ಆರಾಧನೆಯನ್ನು ಮಾಡಿ. ಯಾಕೆಂದ್ರೆ ನಮ್ಗೆ ಬೇರೆ ಇಲ್ಲ, ಬೃಹಸ್ಪತ್ಯಾಚಾರ್ಯ ದೇವಸ್ಥಾನ ಅಂತ ಯಾವುದೂ ಇಲ್ಲ. ನಾವು ಇಲ್ಲೇ ಹೋಗಬೇಕು, ಇಲ್ಲೇ ಅವರನ್ನು ಕಾಣಬೇಕು. ಆಯಿತಾ? ಆದ್ದರಿಂದ ಇದು ಒಂದು ಮುಖ್ಯವಾದ ಸಂಗತಿ. ಮತ್ತು ಗುರುಪುಷ್ಯ ಯೋಗ ಇದ್ದಾಗ ಈ ಸೂರ್ಯೋದಯ ಸೂರ್ಯಾಸ್ತ ಸಮಯ ಅನ್ನುವಂಥದ್ದು ತುಂಬ ಮುಖ್ಯ. ಆಗ ನಾವು ದೀಪವನ್ನು ಹಚ್ಚಿ ನಮ್ಮ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಬೇಕು. ಯಥಾಶಕ್ತಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಮತ್ತು ಚಣಕಾದಿಗಳ ದಾನ ಅಂದರೆ ಕಡಲೆಬೇಳೆ ಇತ್ಯಾದಿಗಳ ದಾನ, ಅಥವಾ ಅದನ್ನು ಇವತ್ತೇ ನೆನೆ ಇಟ್ಬಿಟ್ಟು ನಾಳೆ ಹಸುಗಳಿಗೆ ಕೊಡುವಂಥದ್ದು ಇತ್ಯಾದಿಗಳನ್ನು ಕೂಡ ಮಾಡ್ಬೋದು. ಗಟ್ಟಿದು ಕೊಡಬಾರ್ದು, ಚೆನ್ನಾಗಿ ಅದನ್ನು ಕೋಸಂಬರಿ ಥರ ಮಾಡಿ ಹಸುಗಳಿಗೆ ಕೊಡಬೇಕು. ಮತ್ತು ಕಡಲೆಬೇಳೆ ಕೋಸಂಬರಿ ನಾಳೆ ವಿಶೇಷ, ಅದನ್ನು ಮಾಡಿ ದೇವ್ರಿಗೆ ಸಮರ್ಪಣೆ ಮಾಡಬೇಕು. ಅದರಲ್ಲಿ ಬೃಹಸ್ಪತ್ಯಾಚಾರ್ಯ ಸನ್ನಿಧಾನ ಚಿಂತನೆ ಮಾಡಿ ನಾವು ಕೂಡ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಬೇಕು. ಇಷ್ಟು ಸಾಮಾನ್ಯವಾದ ಒಂದು ಆಚರಣೆ. ಇನ್ನೊಂದಿದೆ ಶಾಸ್ತ್ರದಲ್ಲಿ, ಪುಷ್ಕಳೇನ ಧನೇನವ ಅಂತ. ಗುರುಗಳ ಸೇವೆಯನ್ನು ನಾವು ಮಾಡಬೇಕು, ದೈಹಿಕವಾಗಿ ಮಾನಸಿಕವಾಗಿ. ಅದಾಗಲ್ವಾ? ಪುಷ್ಕಳೇನ ಧನೇನವ, ನೀನು ಚೆನ್ನಾಗಿ ದಕ್ಷಿಣೆ ಕೊಟ್ಬಿಡು. ಅಂದರೆ ಗುರುಗಳಿಗೆ ಅಂತಲ್ಲ, ಅವರ ಹೆಸರಲ್ಲಿ ಒಳ್ಳೆಯ ದಕ್ಷಿಣೆಯನ್ನು ಕೊಟ್ಟರೆ ಒಂದಿಷ್ಟು ಜ್ಞಾನಕಾರಿ ಆಗುತ್ತೆ ಸಮಾಜದಲ್ಲಿ. ಆಗಲೂ ನಿನಗೆ ಗುರುಬಲ ಬರುತ್ತೆ ಅಂತ, ಗುರುಗಳ ಅನುಗ್ರಹ ಬರುತ್ತೆ ಅಂತ ಹೇಳ್ತಾರೆ.
ಆದ್ದರಿಂದ ನೀವು ಆ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ನಿಮ್ಮ ಗುರುಗಳು ಯಾರಿದ್ದಾರೋ ಅಥವಾ ಗುರುರಾಯರಿಗೆ ಯತ್ಕಿಂಚಿತ್ ಕಾಣಿಕೆಯನ್ನು ನೀವು ಸಲ್ಲಿಸ್ಬೋದು. ಕಾಶಿ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗ್ತಾ ಇದೆ. ಗುರುರಾಯರ ನಾಮಲೇಖನ ಶ್ರೀರಾಘವೇಂದ್ರ ಅಂತ ನಾಮಲೇಖನ, ಅದು ಎಲ್ಲರೂ ಕೂಡ 1,00,000 ಬಾರಿ ಬರೆದು ಕಾಶಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಈ ಬಾರಿ ಆರಾಧನೆಗೆ ಅದು ಪ್ರಾರಂಭ ಆಗುತ್ತೆ. ಅದರಿಂದ ಆ ಕಾಶಿ ಮಂತ್ರಮಂದಿರ ಮುಗಿತಾ ಇದ್ದ ಹಂತದಲ್ಲಿ ಇದೆ. ಆದ್ದರಿಂದ ನೀವು ಗುರುಪುಷ್ಯ ಯೋಗ ಇದ್ದಾಗ ಕಾಶಿ ಮಂತ್ರಮಂದಿರಕ್ಕೆ ನಿಮ್ಮ ಕೈಲಾದ ಒಂದು ಕಾಣಿಕೆಯನ್ನು ಕೂಡ ನೀವು ಸಲ್ಲಿಸ್ಬೋದು. ಅದು ತುಂಬ ಉಪಯುಕ್ತವಾಗುತ್ತೆ. ಅಜರಾಮರವಾಗಿ ಕಾಶಿ ಕ್ಷೇತ್ರದಲ್ಲಿ ಗಂಗಾ ತಟದಲ್ಲಿ ಇದು ವಿರಾಜಮಾನವಾಗುತ್ತೆ. ಈಗ ಗಂಗೆಯ ಹಬ್ಬ 10 ದಿವಸಗಳ ದಶಾಹರ. ಅದನ್ನು ನೀವು ಗಂಗೆಯ ಪೂಜೆ ಮತ್ತು ವಿಶ್ವನಾಥನ ಪೂಜೆ ಮತ್ತು ಗುರುರಾಯರ ಪೂಜೆ ಮತ್ತು ಬೃಹಸ್ಪತ್ಯಾಚಾರ್ಯರ ಪೂಜೆ ಎಲ್ಲವನ್ನೂ ಕೂಡ ಏಕಕಾಲದಲ್ಲಿ ಗುರುಪುಷ್ಯ ಯೋಗದಲ್ಲಿ ಮಾಡಿದಂತೆ ಆಗುತ್ತೆ. ಆದ್ದರಿಂದ ಇದಕ್ಕೂ ಕೂಡ ನಿಮಗೆ ಉತ್ತಮ ಅವಕಾಶ ಇದೆ ಎಂಬುದಾಗಿ ಹೇಳ್ತಾ, ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.